ಮತ್ತೊಂದು ಕಡೆ ಎನ್ಡಿಎ ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಚೌಕಾಸಿ ಕೂಡ ಶುರುವಾಗಿದೆ. ಟಿಡಿಪಿ, ಜೆಡಿಯು, ಶಿವಸೇನೆ, ಶಿಂಧೆ ಬಣದಿಂದ ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟಿಡಿಪಿ, ಜೆಡಿಯು, ಶಿವಸೇನೆಯ ಶಿಂಧೆ ಬಣದಿಂದ ಏನು ಸ್ಪೀಕರ್, 5 ಕ್ಯಾಬಿನೆಟ್, 2 ರಾಜ್ಯ ಖಾತೆಗೆ ಟಿಡಿಪಿ ಬೇಡಿಕೆ ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೆಡಿಯು ಕೂಡ ಕೆಲ ಡಿಮಾಂಡ್ಗಳನ್ನ ಇಡ್ತಾ ಇದೆ. ಈಗ ಶಿವಸೇನೆ, ಶಿಂಧೆ ಬಣ 3 ಖಾತೆಗಳಿಗೆ ಪಟ್ಟು ಹಿಡಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 1 ಕ್ಯಾಬಿನೆಟ್ ಖಾತೆ ಕೊಡಿ, 2 ರಾಜ್ಯ ಖಾತೆ ಕೊಡಿ. ಎಲ್ಜೆಪಿ ಇಂದನೂ ಕೂಡ 2 ಸಚಿವ ಸ್ಥಾನಗಳಿಗೆ ಬೇಡಿಕೆಯನ್ನು ಇಡಲಾಗಿದೆ. ಎಲ್ಜೆಪಿ ಬಹುಶಃ ಗೆದ್ದಿರುವಂಥದ್ದೇ 5 ಅಂತ ಕಾಣಿಸುತ್ತೆ. ಬಟ್ ಅದರಲ್ಲಿ 1 ಕ್ಯಾಬಿನೆಟ್, 1 ರಾಜ್ಯ ಖಾತೆ ಕೊಡಿ ಅಂತ ಚಿರಾಗ್ ಪಾಸ್ವಾನ್ ಕೂಡ ಪಟ್ಟು ಹಿಡಿದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ನೂತನ ಸಂಪುಟದಲ್ಲಿ ತಮಗೆ ಏನೇನು ಅವಕಾಶಗಳು ಬೇಕು, ತಮ್ಮ ಪಕ್ಷಕ್ಕೆ ಎಷ್ಟೆಷ್ಟು ಖಾತೆಗಳನ್ನು ನೀವು ಕೊಡಬೇಕು ಅನ್ನುವಂಥ ಡಿಮಾಂಡ್ ಕೂಡ ಶುರು ಮಾಡಿದ್ದಾರೆ. ಕಳೆದ ಬಾರಿಯೆಲ್ಲ ಬಿಜೆಪಿ ತಾನೇ ಅಂದರೆ ಒಂದು ಸರ್ಕಾರ ರಚಿಸೋದಕ್ಕೆ ಬೇಕಾದಷ್ಟು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ಕಳೆದ 2 ಬಾರಿ. ಬಟ್ ಈ ಬಾರಿ ಸನ್ನಿವೇಶ ಹಾಗಿಲ್ಲ. ಹೀಗಾಗಿ ಮೈತ್ರಿ ಪಕ್ಷದ ಸದಸ್ಯರು ತಮ್ಮದೇ ಆದಂಥ ಡಿಮಾಂಡನ್ನು ಇಡ್ತಾ ಇದ್ದಾರೆ.